ಮಂಗಳೂರಲ್ಲಿದ್ದೀನಿ. ನಿನ್ನೆ ಸಂಜೆ ಬಂದೆ. ಹೆಂಗಪ್ಪ ಎಲ್ಲಿಂದ ಶುರು ಮಾಡೋದು ಮನೆ ಕ್ಲೀನಿಂಗು? ಮಗಳು ಬೇರೆ ಎಲ್ಲಾನು ಕಿತ್ತು ಎಸ್ತಿದ್ದಾಳೆ. ಯಾಕೆಂದರೆ ಕೆಳಗಡೆ ಏನು ಐಟಮ್ಸ್ ತುಂಬ ಕ್ವೆಶನ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇದೆ. ನನ್ನ ಮಗಳನ್ನ ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸ್ಬೇಕು. ನೆಂಟರು ಬಂದಿದ್ರು ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ವ್ಲಾಗ್ ನಡೀತಾ ಇರೋದು ಮಧ್ಯಾಹ್ನದಿಂದ. ಮಂಗಳೂರಲ್ಲಿದ್ದೀನಿ. ನಿನ್ನೆ ಸಂಜೆ ಬಂದೆ. ಲಿಟ್ರಲಿ ಮನೆ ಹಿಂಗಾಗಿದೆ ಅಂದರೆ ಹೆಂಗಪ್ಪ ಎಲ್ಲಿಂದ ಶುರು ಮಾಡೋದು ಮನೆ ಕ್ಲೀನಿಂಗು ಅನ್ನೋ ಥರ ಆಗ್ಬಿಟ್ಟಿದೆ ನನಗೆ. ಅಷ್ಟು ಅಧ್ವಾನ ಆಗೋಗಿದೆ. ಅದರಲ್ಲಿ ನನ್ನ ಮಗಳು ಬೇರೆ ಎಲ್ಲನೂ ಕಿತ್ತು ಎಸ್ತಿದ್ದಾಳೆ. ಬನ್ನಿ ನಮ್ಮ ಮನೆ ಹೆಂಗಿದೆ ತೋರಿಸ್ಕೊಂಡು ಬರ್ತೀನಿ. ಇವಾಗ ಹಾಲ್ ಕತೆ ಹಿಂಗೆ ಜೋಡಿಸಿಟ್ಟಿದ್ದೆ, ಅದನ್ನು ನನ್ನ ಮಗಳು ಪೂರ್ತಿ ಕಿತ್ತು ಬಿಸಾಡಿದ್ದಾಳೆ. ದೇವ್ರ ಮನೆ ಅಂತೂ ಇನ್ನು ರೂಮ್ ಫುಲ್ ಅಂಡಿದೆ. ಮತ್ತೆ ಎಲ್ಲ ಹಂಗೆ ಹಾಕಿದ್ದೀನಿ. ಹೊರಗೆ ತೋರಿಸ್ತೀನಿ ತಡೀರಿ. ಇದೆಲ್ಲ ನನ್ನ ಮಗಳು ಅಂಡಿರೋದು ಎಕ್ಸ್ಟ್ರಾ ಪೀಸಸ್. ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಇಲ್ಲಿ ಫ್ರಿಡ್ಜ್ ಅಂತೂ ಕೆಟ್ಟೋಗಿತ್ತಂತೆ. ಫ್ರಿಡ್ಜು ನಾನು ಊರಿಗೆ ಹೋಗಿದ್ದಾಗ ಫುಲ್ ಗೊಜ್ಜೆ ಆಗಿದೆ. ಕ್ಲೀನ್ ಮಾಡಬೇಕು. ನೋಡಿ ಎಷ್ಟು ಧೂಳಿದೆ. ಇದೆಲ್ಲ ಕಿತ್ಬಿಟ್ಟು ಕೆಳಗಡೆ ಎಸ್ತಿದ್ದಾಳೆ. ನೋಡಿ 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 ಹಿಂಗಿದೆ ನನ್ನ ಅಡುಗೆ ಮನೆ. ಇದೆಲ್ಲ ಯಾವಾಗ ಕ್ಲೀನ್ ಮಾಡ್ತೀನಿ? ಅಲ್ಲಿ ನೋಡಿ ಇಲ್ಲಿ ಜೇಡ. ನಾನಿದ್ರೆ ವೀಕ್ಲಿ ಒನ್ಸ್ ಎಲ್ಲನೂ ತೆಗ್ದು ಎಲ್ಲ ಕ್ಲೀನ್ ಮಾಡ್ತೀನಿ. ಇಲ್ಲಿ ತೋಟದ ಮನೆ ಆಗಿರೋದ್ರಿಂದ ಇಲ್ಲಿ ನೋಡಿ ಇಲ್ಲಿ ಈ ಥರ ಆಗುತ್ತೆ. ಇಲ್ಲಿ ಒಂದು ವೀಕ್ ಬಿಟ್ಟೋದ್ರು ಮನೇನ ಈ ಥರ ವೈಟ್ ಆಗುತ್ತೆ. ಸೊ ಇದನ್ನೆಲ್ಲ ಇವಾಗ ಒಂದು ಕಡೆಯಿಂದ ಕ್ಲೀನ್ ಮಾಡೋಣ. ಅಡುಗೆ ಮಾಡಿದ್ದೀರಲ್ಲ ಹಾಗೆ ಹೈಜಿನಿಗಾಗಿ ಮಾಡಿಲ್ವಾ ನೀವು ಅಂತ ಕೇಳಬೇಡಿ. ನೀಟಾಗಿ ಒರೆಸ್ಬಿಟ್ಟು ಪಾತ್ರೆ ಎಲ್ಲ ಮಾಡೋ. ಸೊ ಅಡುಗೆ ಹೇಗೆ ಮಾಡಿದ್ರು ಈ ರಾತ್ರಿ ಬೆಳಗ್ಗೆ ಎಲ್ಲ ಅಂದರೆ, ಏನು ಅಡುಗೆ ಮಾಡೋ ಪಾತ್ರೆ ಇದೆಯಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ, ಎಷ್ಟು ಬೇಕೋ ಅಷ್ಟನ್ನು ವಾಶ್ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿದ್ದೀವಿ. ಸೊ ಈಗ ಪ್ರತಿಯೊಂದೂ ಇವಾಗ ವಾಶ್ ಮಾಡಿ ಕ್ಲೀನ್ ಮಾಡಬೇಕು. ನನ್ನ ಮಗಳು ಮಲಗಿದ್ದಾಳೆ. ಎದ್ದರೆ ಮಾತ್ರ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಷ್ಟೊತ್ತಿಗೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡ್ರೆ ಹಾಲೆಲ್ಲ ಅವಳು ಎದ್ದಿದ್ದಾಗ ಹೆಂಗಾದರೂ ಒಂದು ಮಾಡ್ಕೊತೀನಿ. ಬಟ್ ಅವಳು ಎದ್ಬಿಟ್ರೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಪಟ ಅಂತ ಮಾಡ್ಕೊತೀನಿ. ಬನ್ನಿ ನನ್ನ ಜೊತೆ ನೀವೂ ಜಾಯಿನ್ ಆಗಿ. ಕೆಲಸ ಅಂತೂ ಮಾಡಿಕೊಡಲ್ಲ ನೀವು. ಅಟ್ಲೀಸ್ಟ್ ನಾನು ಹಿಂಗೆ ಕೆಲಸ ಮಾಡ್ತೀನಿ ಅಂತ ನೋಡಿ. ಒಂದು ವಿಷಯ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನದಿಂದ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊತಾ ಇದ್ದೆ. ನನಗೂ ಒಂದು ಹೆಣ್ಮಗು ಇರೋದ್ರಿಂದ ನನಗೆ ತುಂಬ ಕ್ವೆಶನ್ಸ್ ನನ್ನ ತಲೆಯಲ್ಲಿ ಓಡ್ತಾ ಇದೆ. ನನಗೆ ಒಂದು ಆಸೆ ಇತ್ತು, ನನ್ನ ಮಗಳನ್ನ ತುಂಬ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು. ಅಂದರೆ ಅವಳೊಬ್ಬಳೇ ಓಡಾಡಬೇಕು, ತಿಳ್ಕೊಬೇಕು. ಯಾವಾಗಲೂ ಅಪ್ಪ ಅಮ್ಮ ಅನ್ನೋ ಜೊತೆ ಇರಬಾರ್ದು, ಡಿಪೆಂಡೆನ್ಸಿ ಇರಬಾರ್ದು. ಇವಾಗಲಿಂದನೇ ಅವಳು ಇಂಡಿಪೆಂಡೆಂಟಾಗಿ ಬದುಕೋದನ್ನು ಕಲಿಬೇಕು. ಅವಳ ಕೆಲಸನ ಅವಳು ಮಾಡ್ಕೊಬೇಕು. ಆ ಥರ ಒಂದು ಮೈಂಡ್ಸೆಟ್ಟಲ್ಲಿ ನನಗಿತ್ತು. ಬಟ್ ಈಗಿನ ಪ್ರಪಂಚ ನೋಡ್ತಾ ಇದ್ದರೆ ಭಯ ಆಗ್ತಾಯಿದೆ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ 9 ಮಂತ್ಸ್ ಬೇಬಿಗೆ ರೇಪ್ ಆಯಿತು, 13 ವರ್ಷದ ಮಗುಗೆ ರೇಪ್ ಆಯಿತು, 60 ವರ್ಷದ ಮುದುಕಿಗೆ ರೇಪ್ ಆಯಿತು. ಭಯ ಆಗ್ತಾಯಿದೆ. ಹೇಗೆ ಹೆಣ್ಮಕ್ಳನ್ನ ಬೆಳೆಸೋದು ಅಂತ ಭಯ ಆಗ್ತಾಯಿದೆ. ಇದಕ್ಕೆ ಏನೂ ಪರಿಹಾರ ಇಲ್ವಾ ಅಂತ ಅನ್ಸೋಕ್ಕೆ ಶುರುವಾಗ್ಬಿಟ್ಟಿದೆ. ಮುಂಚೆ ನನಗೂ ಅನ್ನಿಸ್ತಿತ್ತು, ಚಿಕ್ಕ ಬಟ್ಟೆ ಹಾಕ್ತಾರಲ್ಲ, ಇದರಿಂದನೇ ತೊಂದರೆ ಆಗ್ತಾ ಇರೋದು, ಇದರಿಂದನೇ ಗಂಡು ಮಕ್ಳುಗಳು ತುಂಬ ಬೇರೆ ಥರನೇ ಥಿಂಕ್ ಮಾಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತಿತ್ತು. ಬಟ್ ಈಗಿನ ಪ್ರಪಂಚ ನೋಡ್ತಾ ಇದ್ದರೆ ಮಕ್ಕಳು ಮೇಲೆ, ಚಿಕ್ಕ ಮಕ್ಕಳು, 9 ತಿಂಗಳು ಮಕ್ಕಳು ಏನು ಎಕ್ಸ್ಪೋಸ್ ಮಾಡಿರ್ತವೆ ಅಂತ ಅವ್ರ ಮೇಲೆ ಹೋಗಿ ಬೀಳ್ತಾರೋ ಸೀರಿಯಸ್ಲಿ ಗೊತ್ತಿಲ್ಲ. ಈಗ ಹೆಂಗಿದ್ರೂ ತಪ್ಪೆ, ಹೆಂಗಿದ್ರೂ ಸರಿಯೇ, ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ಇದಕ್ಕೆ ಗೌರ್ಮೆಂಟ್ ಸಹ ಯಾವುದೇ ಥರದ ಪರಿಹಾರ ಮಾಡಲ್ಲ. ಯಾಕೆಂದರೆ ಲಕ್ಷಾಂತರ ಮಕ್ಕಳುಗಳು ಅನ್ಯಾಯಕ್ಕೆ ಒಳಗಾಗಿದ್ದಾವೆ. ಅವಕ್ಕೆ ಯಾವಕ್ಕೂ ನ್ಯಾಯ ಸಿಕ್ಕಿಲ್ಲ.
ಮುಂದೆನೂ ಸಿಗಲ್ಲ, ಮುಂದೆನೂ ಏನೂ ಆಗಲ್ಲ, ಅದಂತೂ ನಿಜ. ಐ ಥಿಂಕ್ ನನ್ನ ಮಗಳು ಡಿಪೆಂಡೆಂಟ್ ಆಗೇ ಬದುಕಬೇಕು ಅನಿಸುತ್ತೆ. ಎಲ್ಲೇ ಹೋದ್ರೂ ಅಮ್ಮನ ಕೈ ಇಟ್ಕೊಂಡೇ ಹೋಗಬೇಕು ಅನಿಸುತ್ತೆ. ಅವಳು ಎಲ್ಲೇ ಹೋದ್ರೂ ಅವಳನ್ನ ನಾನು ಕೈ ಇಟ್ಕೊಂಡು ಕರ್ಕೊಂಡೋಗಿ ಅವಳನ್ನ ಕಾಯ್ಕೊಂಡು ಮತ್ತು ಮನೆಗೆ ಕರ್ಕೊಂಬರಬೇಕು, ಡಿಪೆಂಡೆಂಟಾಗೇ ಇದ್ಬಿಡ್ತಾಳೆ ಅಂತ ತುಂಬ ಭಯ ಆಗಿದೆ. ಹಾಗೆ ತುಂಬ ಬೇಜಾರಾಗಿದೆ ಕೂಡ. ಈ ವಿಷಯದ ಬಗ್ಗೆ ತುಂಬ ದಿನದಿಂದ ಮಾತಾಡಬೇಕು ಅನ್ನೋ ಮನಸ್ಸಿತ್ತು, ಆದರೆ ಮಾತಾಡಲೋ ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಸೊ ನಾನು ಏನಾದರೂ ಹೇಳಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ದಯವಿಟ್ಟು ಮಕ್ಳುಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಯಾರ ಹತ್ರ ಬಿಡೋಕ್ಕೂ ಭಯ ಆಗುತ್ತೆ. ಪಕ್ಕದ ಮನೆ ಅಂಕಲ್ ಹತ್ರ ಬಿಡೋಕ್ಕೂ ಭಯ ಆಗುತ್ತೆ, ಮುಂದೆ ಮನೆ ಹುಡುಗನ ಹತ್ರ ಬಿಡೋಕ್ಕೂ ಭಯ ಆಗುತ್ತೆ, ಸಂಬಂಧಿಕರು ಹುಡುಗರ ಜೊತೆ ಬಿಡೋಕ್ಕೂ ಭಯ ಆಗುತ್ತೆ. ಅಂಥ ಪರಿಸ್ಥಿತಿ ಬಂದು ನಿಂತಿದೆ. ಏನೂ ಮಾಡೋಂಗಿಲ್ಲ. ಮಕ್ಳುಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಾನು ನೋಡ್ಕೊತೀನಿ. ಹೋಗಲಿ ಬಿಡಿ, ಏನು ಮಾಡೋಂಗಿಲ್ಲ. ಮುಂದೆ ಹೇಗಾಗುತ್ತೋ ಹಾಗೆ ನೋಡ್ಕೊಂಡು ಹೋಗೋಣ. ಸೊ ನನ್ನ ಮನೆ ಕೆಲಸನೂ ಮುಗೀತು. ನಮ್ಮ ಮನೆಗೆ ಒಬ್ಬರು ನೆಂಟರು ಬಂದಿದ್ದರು ನೋಡಿ, ಅವ್ರನ್ನ ಸೇಫಾಗಿ ಇಟ್ಕೊಂಡು ಅವ್ರ ಫ್ರೆಂಡ್ನ ಕರೆಸಿ ಅವ್ರ ಜೊತೆ ವಾಪಸ್ ಕಳಿಸ್ಬಿಟ್ವಿ. ಜೋರು ಮಳೆ ಇರೋದ್ರಿಂದ ನಮ್ಮ ಮನೆ ಓನರ್ ಬಾತ್ರೂಮಿಗೆ ಬಂದುಬಿಟ್ಟಿತ್ತು. ನಮ್ಮ ಮನೆ ಓನರ್ ಆಂಟಿನೂ ಕಚ್ಚಿದೆ. ಪಾಪ ಅವ್ರಿಗೇನೂ ಆಗಿಲ್ಲ, ಯಾಕೆಂದರೆ ಹೆಬ್ಬಾವಲ್ಲಿ ವಿಷ ಇರಲ್ವಂತೆ. ಅವ್ರು ಹಿಡಿಯೋಕ್ಕೆ ಬಂದವ್ರು ಹೇಳಿದರು ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ಫೈನಲಿ 3 ಗಂಟೆ ರಾತ್ರಿಲಿ ಹಿಡಿದ್ಬಿಟ್ಟು ಅವರು ತೊಗೊಂಡೋದ್ರು. ಹೆಬ್ಬಾವೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.